ಬಾ 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 ಇಂಕ ಬಾ 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 ಇಲ್ಲಿ ಬಾ ಇಲ್ಲಿ ಬಾ. ಓ ಬೇಡ ಮಾರೈತಿ, ತಡಿ ಇಲ್ಲೇ ಕಟ್ಟಾಕ್ತೀನಿ. ಬಿಸಿಲು ಇಲ್ಲೇ ಇರಾ ಅಟ್ಲ ಮತ್ತೆಲ್ಲಾರು ತಪ್ಸ್ಕೊಂಡು ಉಗ ತಪ್ಸ್ಕೊ ಹೋಗಿ ಎಲ್ಲಾರು. ಬಿಸಿಲಂದ್ರೆ ನತ್ತಿ ಸುಡಂಗದೆ ಮಾರೈತಿ. ಒಂದು ಮನೇಲಿ ಇವ್ರಿಗೆ ಇದೊಂದು ಹಗ್ಗ ಒಂಚೂರು ಬಿಗು ಮಾಡಿ ಅಂದರೆ ಅದು ಮಾಡಲಿ. ನಾನು ಸಣ್ಣ ಕರು ಅಲ್ಲ ಹಗ್ಗ ಬೇಡ ಅಂತ ಸೀರೆದೇ ಸುತ್ತಿ ಜಡೆ ಮಾಡಿ ಕೊಟ್ಟಿದ್ದು, ಅದು ಒಂಥರ ಯಾಕೋ ಬಿಟ್ಟಂಗೆ ಆಗಿದೆ. ಇರಲಿ, ನಾಳೆ ನಾಡ್ದು ನಂಗೊಂದು ಸಮ ಮಾಡ್ತೀನಿ. ಲಕ್ಷ್ಮಕ್ಕ ಯಾರೇ? ಓ ಭವ್ಯ, ಇಲ್ಲದಿನ್ ನೋಡೆ ಇಲ್ಲೇ. ಹಾ ಕಣ್ರಿ, ಎಮ್ಮೆ ಕರ ಕಟ್ತಾ ಇದ್ರಲ್ಲ, ಬಂದೆ ತಡೀರಿ ಅಲ್ಲಿಗೆ. ಹೂನೆ ಬಾ, ಇಲ್ಲೇ ಬಾ. ಬಾರೆ ಭವ್ಯ, ನಮ್ಮ ಮನೇಲಿ ಒಳಗೆ ಹೋಗಿದ್ಯಾನೆ. ನಾನು ಅಲ್ಲಿ ಬೀಗ ಹಾಕು ಬಂದಿದ್ದೆ ಕಣೆ, ಮುಂದ್ಗಡೆ ಹಿಂಗೆ ಮುಂದ್ಗಡೆಯಿಂದನೇ ಕದ ಹಾಕು ಬಂದಿದ್ದೆ. ಬೀಗ ಅಂದರೆ ಮುಂದ್ಗಡೆಯಿಂದನೇ ಎಳ್ಕೊ ಬಂದಿದ್ದೆ. ನೀ ಅಲ್ಲಿ ನೋಡಿದ್ಲಾಗ ಹಿಂದ್ಗಡೆ ಬಂದಿ ಏನಲ್ಲನೆ? ಇಲ್ಲ, ನಾ ಅಲ್ಲಿ ಹೋಗಲೇ ಇಲ್ಲ. ಇಲ್ಲಿ ನಾ ವಿಶಾಲಾಕ್ಷಕ್ಕರ ಮನೆಗೆ ಬಂದಿದ್ನಾ, ನೀವು ಅಲ್ಲಿಂದ ಅಲ್ಲಿ ಎಮ್ಮೆಕರ ಹತ್ರ ಮಾತಾಡ್ತಿದ್ದಿದ್ದು ಕೇಳಿಸ್ತಾ, ಹಂಗಾಗಿ ಇಲ್ಲೇ ಬಂದೆ. ಓ ಹೌದಾ, ಹಂಗಾರ ಸಮಾದ್ ಬಿಡ. ಮತ್ತೆ ಅದೇನೇ ಅದ ವಿಶಾಲಾಕ್ಷಿ ಮನೆಗೆ ಹೋಗಿದ್ದ? ಆರಾಮದಿಯೇನೆ ವಿಶಾಲಾಕ್ಷಿ? ನಾನು ಪುಟ್ಟಕ್ಕನ ಪರೀಕ್ಷೆ ಇದ್ರಲ್ಲಿ ನೋಡು, ಅವತ್ತು ಎಂಥದ ಕೇಳ್ತಾ ಬಂದಿತ್ತು, ಎಂಥದ ಹುಡುಗ ಪ್ರಾಜೆಕ್ಟ್ ವರ್ಕಿಗೆ ಎಂತಕ ಬೇಕು ಅಂತ ಶಾಲಿನಿ ಅಕ್ಕರ ಮನೆಗೆ ಹೋಗು ಅಂತ ಹೇಳಿ ಕಳಿಸಿದ್ದೆ. ನಾನು ತಲೆ ಬಿಸಿಲೇ ನಾನು ಇದನ್ನ, ಹಂಗಾಗಿ ಅದ್ರ ಹತ್ರ ಮಾತಾಡೋಕ್ಕೂ ಆಗಲ್ಲ. ಎಂಥದೆ ಗಂಡ ಗಿಂಡ ಕುಡ್ಕೊಂಡು ಎಂತ ಯಾಜ ಮಾಡಿದ್ನೇ ಏನಲ್ಲನೆ, ಅವನೊಂದು ಎಂತಕ್ಕೆ ಹಂಗೆ ಉರಿತಾನೆ ಏನು? ಥೋ ಇಲ್ರಿ ಲಕ್ಷ್ಮಕ್ಕ, ನಂಗೆ ಗೊತ್ತಿಲ್ಲ ಅವು ಯಾಜ ಮಾಡ್ಕೊಂಡವ ಸಮಾಧವ ಅಂತ. ನಾ ಹೋಗಿದ್ದು ಒಂದು ಸ್ವಲ್ಪ ಹಪ್ಪಳ ಬೇಕು ಅಂದಿದ್ರ, ಹಾಗಾಗಿ ಟೊಮೆಟೊ ಹಪ್ಪಳ ಮಾಡಿದ್ದೆ ಮೊನ್ನೆ, ಅದನ್ನು ಕೊಟ್ಟು ಬರೋಣ ಅಂತ ಹೋಗಿದ್ದೆ. ಓ ಹೌದಾನೆ, ಹಂಗಾರ ಸರಿ ಬಿಡು. ಮುಂದ್ಗಡೆ ಬಾಕ್ಲಾಕಿನಿ ಅಂದ್ರಲ್ಲ, ಯಾರು ಇಲ್ಲಂದ್ರೆ? ವಾಸಣ್ಣ, ಅತ್ತೆಮ್ಮ, ಪುಟ್ಟಕ್ಕ ಎಲ್ಲ ಎತ್ಲಾಗ ಹೋಗ್ಯಾರ. ಇವರು ಶಿವಮೊಗ್ಗಕ್ಕೆ ಹೋಗ್ಯಾರ ಕಣೆ. ಅದ ಮಂಡಿಗೆ ಅಟ್ಕೆ ಹಾಕಕ್ಕೆ ಹೋಗ್ಯಾರ. ಅಟ್ಕೆ ಅವತ್ತೇ ಕಳಿಸಿದ್ವಿ, ಇನ್ನು ಮಾರಾಟ ಮಾಡಿರಲ್ಲ. ನೆನ್ನೆ ಮಂಡಿ ಓನರಿಗೆ ಫೋನ್ ಮಾಡಿದ್ರು, ಬನ್ನಿ ನಾಳೆ ಅಂದರು. ರೇಟ್ ಒಂದು ಗದಿ ಅಂತೆ, ಅದಕ್ಕೆ ನಾಳೆ ಹೋಗಿ ಹಾಕಿ ಬರ್ತೀನಿ ಅಂತ ಅಂದರೆ, ಹಂಗಾಗಿ ಇವತ್ತು ಹೋಗ್ಯಾರ ಕಣೆ. ಅದು ದುಡ್ಡು ಬೇಕಲ್ಲ, ಈಗ ನಮ್ದಿನ್ನು ಬೇಸಾಯ ಆಗಲ್ಲ. ಇಲ್ಲೇ ಕೆಳಗಿನ ತೋಟಕ್ಕೆ ಬೇಸಾಯ ಮಾಡಿಸ್ಬೇಕು. ನೆನ್ನೆ ಅವನು ಸಂತನೇ ಪ್ರತಿ ವರ್ಷ ಮಾಡೋದ ಬೇಸಾಯ. ಅವನಿಗೆ ಹೇಳಿದ್ರು, ಅವನೇನೋ 10,000 ಅಡ್ವಾನ್ಸ್ ಕೊಡಿ ಅಂತ ಅನ್ನಂತೆ. ದುಡ್ಡಿರಲ್ಲ ಮನೆಯಲ್ಲಿ, ಈಗ ಮತ್ತೆ ಎಂತ ಮಾಡೋದು? ಹಾಗಾಗಿ ಒಂಚೂರು ತಗೊಂಡು ಅಲ್ಲೇ ಅಡಿಕೆ ಹಾಕಿ ದುಡ್ಡು ತಗೋ ಬರ್ತೀನಿ ಮರೈತಿ ಅಂದರು. ಹ್ಞೂ ಸರಿ ಅಂತ ಅಂದೆ, ಹಂಗಾಗಿ ಹೋಗ್ಯಾರ. ಓ ಹೌದನ್ರಿ? ಹ್ಞೂ ಅತ್ತಮ್ಮ, ಅವತ್ತೇ ನೀ ಬಂದಾಗ ಹೇಳಿದ್ನ ಇಲ್ಲ ನೋಡು, ಜ್ಞಾನ ಮರ್ತೋಗ್ಯದೆ. ಅದಕ್ಕೆ ಮನೆಗೆ ಹೋಗ್ಯಾರ ಕಣೆ, ಇನ್ನೂ ಬರಲ್ಲ, ಅಲ್ಲೇ ಅದಾರೆ. ಮತ್ತು ಚಳಿಗಾಲದಲ್ಲಾರು ಅವ್ರಿಗೆ ಹೋಗೋಕ್ಕಾಗಲ್ಲ, ಥಂಡಿ ಉಪ್ಸ ಶುರು ಆಗ್ತದ. ಈಗ ಒಂಚೂರು ಬೇಸಿಗೆಗಾಲನೂ ಅಲ್ಲ, ಬಿಸಿಲದಿಯಾ ಇದೆ ಅಂತ. ಬಿಸಿಲು ಅಂದರೆ ಅಂಥದ್ದು ಈ ಥರ ಬಿಸಿಲು. ಹಂಗೆ ಒಂದೊಂದ್ಸಲ ನಮ್ಮ ಸ್ವಸ್ತೋಟೆಯಲ್ಲಿ ಎಂತ ಆಗ್ತದಪ್ಪ ಅನ್ನೋದು. ಬೆಳಿಗ್ಗೆ ಸಂಜೆ ನೀರು ಹೊಡಿತೀವಿ, ಆದರೂ ನೋಡೋ ತಲೆ ಎಲ್ಲ ಕೆಟ್ಟೋದಂಗೆ ಆಗತ್ತೆ ಕಣೆ. ಹಾಗಾಗಿ ಅದಕ್ಕೆಮ್ಮ ಅಲ್ಲೇ ಬಿಟ್ಕೊಂಡಾರೆ ಅತ್ತೆಮ್ಮನ. ಅದು ಮತ್ತು ಬಾಳೆ ಅದೆಯಾ, ಅದೀಗೇನು ಮಾತಂದರೆ ಮಾತು ಕಾನೂನು ಬಿಗಿತದ ಕಣೆ. ಹಂಗಾಗಿ ಅವರಿಗೂ ಬರೋಕ್ಕೆ ಮನಸ್ಸಿಲ್ಲ, ಅಲ್ಲೇ ಅದಾರೆ. ಪುಟ್ಟಕ್ಕ ಪರೀಕ್ಷೆ ಇವತ್ತು, ಫಿಸಿಕ್ಸ್ ಅದಕ್ಕೆ ಪರೀಕ್ಷೆ ಬರೆಯೋಕ್ಕೆ ಹೋಗ್ಯದೆ. ಪುಟ್ಟಕ್ಕ ಪರೀಕ್ಷೆ ಬರೆಯೋಕ್ಕೆ ಹೋಗ್ಯದೆ ಅಂತೀನಿ ನೋಡು. ನಾಳೆ ಫಿಸಿಕ್ಸಾ, ಇವತ್ತು ಅದು ಎಂಥದ ಒಂಚೂರು ಎಂಥದ ಹೇಳ್ತದ ಕಣೆ, ನಂಗೆ ಅರ್ಥ ಆಗಲ್ಲ. ಅದೆಂಥದ ನೋಡ್ಕೋಬೇಕು. ಇಲ್ಲಿ ನೆಟ್ವರ್ಕ್ ಸಮಸ್ಯೆ ಸಿಗಲ್ಲ ಅಂತ ಅಲ್ಲಿ ಅದ್ರ ಫ್ರೆಂಡ್ ಮನೆ ಒಂದದೆ, ಅಲ್ಲಿಗೆ ಹೋಗ್ಯದೆ. ಇವರೇ ಅಲ್ಲಿ ಹೋಗೋರ, ಶಿವಮೊಗ್ಗಕ್ಕೆ ಹೋಗೋರು, ಹಂಗೆ ಬಸ್ಸತ್ಸಿ ಹೋದ್ರು. ಅದಲ್ಲಿ ಹೋಗಿ ಇಳ್ಕೊಂಡು ಓದ್ಕೊಬರ್ತೀನಿ ಅಂತ ಹೋಗ್ಯದೆ. ಹ್ಞೂ ಸರಿ ಅಂತ ಅಂದೆ. ಓ ಹೌದಾ, ಹೆಂಗೆ ಮಾಡೋದಂತೆ ಪುಟ್ಟಕ್ಕ ಪರೀಕ್ಷೆ ಎಲ್ಲ? ನಾನು ಬರಬೇಕು ಅನ್ನೋದು ಆಗಲೇ ಇಲ್ಲ ಮರ್ರ. ಹೆಂಗೆ ಮಾಡೋದಂತೆ ಉಳ್ಕಿದ ಪರೀಕ್ಷೆ ಎಲ್ಲ? ಗನಾಗ ಮಾಡೋದಂತ? ಹ್ಞೂ ಎಲ್ಲ ಈಸಿ ಇತ್ತು, ಗನಾಗ ಮಾಡೀನಿ ಅಂತದೆ. ಓದೋದು ಮಾತ್ರ ಮಧ್ಯೆ ಹಾಗೆ ಹಿಂಗೆ ತಲಾಟೆ ಮಾಡಿದ್ರ, ಆಮೇಲೆ ಮಾತ್ರ ಸೀರಿಯಸ್ಸಾಗಿ ಕೂತು ಓದೋದೆ. ಎಂತ ಆಗ್ತದೆ ಇನ್ನು ನೋಡ್ಬೇಕು. ಇನ್ನೇನು ಖರ್ಚಿನ ಹಾದಿನೇ ಅಲ್ಲನೇ. ಡಿಗ್ರಿಗಂದರೆ ಇನ್ನು ಸ್ವಲ್ಪ ಬೇಕಾ? PUCಗೆ ಸುಮಾರು ಆತ. PUC ಯಾರು ನಾವಿಲ್ಲೇ ಬಿಟ್ಕೊಂಡ್ವಿ, ಹಂಗಾಗಿ ತೀರಾ ಖರ್ಚಾಗಲ್ಲ.
ಇಂಡಿಗ್ರಿಗೆಲ್ಲ ಎಲ್ಲರೂ ಕಳಿಸ್ಬೇಕಾ ಹೊರಗಡೆ? ಹ್ಞೂ ರೀ, ಎಲ್ಲ ಗನಾಗತ್ತದ ಬಿಡಿ. ಮೆರಿಟ್ ಗಿರಿಟ್ ತೆಗಿತದ, ಫೀಸ್ ಎಲ್ಲ ಕಮ್ಮಿ ಮಾಡ್ತಾರೆ, ತಲೆ ಕೆಡ್ಸ್ಕೋಬೇಡಿ, ಎಲ್ಲ ಒಳ್ಳೇದಾಗ್ತದೆ. ಹ್ಞೂನೆ, ಹಾಗೆ ಜ್ಞಾನ ಮಾಡ್ತಾ ಇದ್ದೀನಿ. ಈ ಬಿಸಿಲಲ್ಲಿ ಅಂತ ನಿಂತ್ಕೊ ಮಾತಾಡೋದು, ಬಾ ಒಳಗೆ ಹೋಗೋಣ. ಹೌದು ಮಾತ್ರ, ಇದೆಯಂತ ಬಿಸಿಲು ಮಾರ್ರೆ.